ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ನಕಲಿ ವೋಟರ್ಗಳ ಅಗತ್ಯವೂ ಇಲ್ಲ. ಅಂತಹ ಫೇಕ್ ವೋಟರ್ಸ್ ಮತಗಳಿಂದ ನಾವು ಗೆಲ್ಲಬೇಕಾದ ಅನಿವಾರ್ಯತೆ ಇಲ್ಲ ಎಂದು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬೀದಿ ಬೀದಿಗಳಲ್ಲಿ ಎಸ್ಐಆರ್ ನಮೂನೆಗಳನ್ನು ಹಂಚುತ್ತಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಡಾ ಮಂತರ್ಗೌಡ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ಪಕ್ಷಗಳ ಬಿಎಲ್ಒಗಳು ಇದ್ದು, ಆಕ್ಷೇಪಣೆ ಇದ್ದರೆ ಬಹಿರಂಗಪಡಿಸುವ ಅಧಿಕಾರ ಅವರಿಗಿದೆ ಎಂದರು. ನಿನ್ನೆ ನಾವು ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು, ಪ್ರತಿ ಮನೆಗೆ ಭೇಟಿ ನೀಡಿ ನಮೂನೆ ಭರ್ತಿ ಮಾಡಲು ತಾಕೀತು ಮಾಡಿದ್ದೇನೆ. ಎಸ್ಐಆರ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಕಲಿ ಮತದಾರರ ಮೂಲಕ ಗೆಲ್ಲಬೇಕಾದ ಅನಿವಾರ್ಯತೆಯೂ ನಮಗಿಲ್ಲ. ಆದರೆ ಅನಗತ್ಯವಾಗಿ ಯಾವ ಮತದಾರರ ಹೆಸರು ಬಿಟ್ಟು ಹೋಗಬಾರದೆಂಬುದೇ ನಮ್ಮ ಒತ್ತಾಸೆ ಎಂದ ಅವರು, ಮ್ಯಾಪಿಂಗ್ನಲ್ಲಿ ಕೊಡಗು ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದ್ದು, ಮಳೆಯ ಹಿನ್ನೆಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಕೊಂಚ ತೊಂದರೆ ಆಗಬಹುದು ಎಂದರು. ಮಳೆಯಲ್ಲಿ ನಮೂನೆ ಒದ್ದೆಯಾದರೆ ರದ್ದಾಗುವ ಸಾಧ್ಯತೆಯೂ ಇದೆ ಎಂದು ಡಾ ಮಂತರ್ಗೌಡ ಹೇಳಿದರು. BLO ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಅಲ್ವಾ? BLA ಎಲ್ಲ ಪಾರ್ಟಿಯವರು ಇರ್ತಾರೆ, ನಮ್ಮ ಪಾರ್ಟಿಲಿ ಇರ್ತಾರೆ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋಂಥ ಪಾರ್ಟಿಗಳು JDS ಆಗಿರ್ಬೋದು, ಅದೇ ರೀತಿಯಲ್ಲಿ BJPಯಲ್ಲಿ ಆಗಿರ್ಬೋದು, ನಮ್ಮ ಪಾರ್ಟಿಯವ್ರು ಬಿಟ್ಟು BLA ಎಲ್ಲ ಬೂತಲ್ಲಿ ಅವ್ರು ಇರ್ಬೋದು ಅಂತ ಇರಬೇಕು ಅಂತ ನನ್ನ ಅಭಿಪ್ರಾಯ. ಏನಾದರೂ ಇದ್ದರೆ ಅಬ್ಜೆಕ್ಷನ್ ರೇಸ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಪ್ಲಸ್ ಎಲೆಕ್ಷನ್ ಕಮಿಷನ್ ಅವರೇ ಹೇಳ್ದಂಗೆ ಇದು ಇಂಡಿಪೆಂಡೆಂಟ್ ಬಾಡಿ ಅಂತ ಅವ್ರು ಹೇಳ್ತಾವ್ರೆ. ಅದಕ್ಕೋಸ್ಕರ ಇಂಡಿಪೆಂಡೆಂಟ್ಲಿ ಆಗಿ ಅವ್ರು ತೀರ್ಮಾನ ಮಾಡಲಿ. ಈಗ ನೆನ್ನೆ ನಾವು ಕಂಡು ಬಂದೋ, ನಾನು ಹೇಳ್ಬೋದಾಯ್ತಲ್ಲ ಅಲ್ಲೇ ಕೂತ್ಕೊಂಡು ಮಾಡು ಅಂತ. ನಾವೇನಂದೋ ಮನೆಗೆ ಹೋಗೇ ಮಾಡಬೇಕು, ಯಾಕಂದರೆ ಕೆಲವು ಜನ ಇರ್ತಾರೆ, ಕೆಲವು ಜನ ಮಿಸ್ ಆಯ್ತಾರೆ. ಸೊ ಆ ವಿಚಾರದಲ್ಲಿ SIRಲ್ಲಿ ದರ್ ಇಸ್ ನೋ ಕಾಂಪ್ರಮೈಸ್. ನಮಗೆ ಮತ್ತೊಮ್ಮೆ ನಾನು ಏನು ಹೇಳ್ತೀನಿ, ಫೇಕ್ ವೋಟರ್ಸ್ ಅವಶ್ಯಕತೆ ಏನಿಲ್ಲ. ಯಾರೂ ಫೇಕ್ ವೋಟರ್ಸಲ್ಲಿ ನಿಂತ್ಕೊಂಡು ಗೆಲ್ಲಬೇಕು ಅಂತ ನಮ್ಗೆ ಯಾರಿಗೂ ಆಸೆನೂ ಇಲ್ಲ. ನಾವೇನು ಹೇಳೋದು, ಅನ್ನೆಸೆಸರಿ ಡಿಲೀಷನ್ಸ್ ಆಗಬಾರ್ದು ಅಂತ ನಮ್ಮ ಆಸೆ. ಈಗ ನಿಮ್ಮದೇ ಓಟ್ ಹೋಗ್ಬಿಟ್ರೆ ನಾಳೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಂಥ ಸಂದರ್ಭದಲ್ಲಿ ಅದು BLOಗಳ ಜವಾಬ್ದಾರಿ, ಮತದಾರದು ಜವಾಬ್ದಾರಿ, ಪ್ಲಸ್ ಪಾರ್ಟಿ BLAಗಳದ್ದು ಜವಾಬ್ದಾರಿ. ಆ ವಿಚಾರದಲ್ಲಿ ನನ್ನ ಅನಿಸಿಕೆ ನಮ್ಮಲ್ಲಿ ಹೈಯೆಸ್ಟು ಮ್ಯಾಪಿಂಗು ಆಗಿದೆ ನಮ್ಮ ಸ್ಟೇಟಲ್ಲಿ. ಐ ಥಿಂಕ್ ಇಟ್ ಇಸ್ ದ ನಂಬರ್ 1. ಆ್ಯಂಡ್ ನಮ್ಗೆ ಗೊತ್ತಿರೋಂಗೆ ಸ್ಲೋ ಆಗಿ ಸ್ಟಡಿಯಾಗೆ ನಮ್ಮದು ಇಂಪ್ರೂವ್ ಆಯ್ತಾಯಿದೆ ಎನ್ಯುಮರೇಷನ್. ಮಾತ್ರ ಸಮಸ್ಯೆ ಏನು ಅಂತಂದರೆ, ನಿನ್ನೆ ಮೊನ್ನೆಯಿಂದ ಮಳೆನೂ ಶುರು ಆಗಿದೆ ನಮ್ಮಲ್ಲಿ. ಕೆಲವು ಜನಕ್ಕೆ ಆ ಟೈಮಲ್ಲಿ ಹೋಗೋಂಥ ಸಂದರ್ಭದಲ್ಲಿ ಕಷ್ಟ ಆಗ್ಬೋದು, ಯಾಕಂದರೆ ಅದು ಪೇಪರ್ ಆಗಿರೋದ್ರಿಂದ ಎನ್ಯುಮರೇಷನ್ ಫಾರ್ಮ್ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದ್ರೂ ರಿಜೆಕ್ಟ್ ಆಗೋಂಥ ಅವಕಾಶ ಇರ್ಬೋದು. ಆ ವಿಚಾರದಲ್ಲಿ ಸೂಕ್ಷ್ಮವಾಗಿ 2025 ನಾವು ನಮ್ಮ ಪಾರ್ಟಿ BLAಗಳಿಗೆ ಏನು ಮಾಡಿದ್ದೀವಿ ಅಂತಂದರೆ 2 ಸೆಟ್ ವೋಟರ್ ಲಿಸ್ಟು ಕೊಟ್ಟಿದ್ದೀವಿ. 2002, 2025 ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ BLOಗಳ ಜೊತೆ ಅವ್ರ ಜೊತೆಲಿ ಕೆಲಸ ಮಾಡ್ತಾವ್ರ ಇಲ್ವ ಅಂತ ಚೆಕ್ ಮಾಡು ಅಂತಲೂ ಹೇಳಿದ್ದೀವಿ. ಸಹಾಯ ಮಾಡಿ ಅಂತ ಹೇಳಿದ್ವಿ. ಮತದಾರರಿಗೆ ಏನಾದ್ರು ಸಮಸ್ಯೆ ಇದ್ದರೆ ಆ ಪಟ್ಟಿಗಳು ನಾವು ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮ ಪಾರ್ಟಿಯಿಂದ ನಾವು ತಯಾರಿ ಮಾಡಿದ್ದೀವಿ. ಎಲ್ಲ ಪಾರ್ಟಿಯವ್ರು ಮಾಡಬೇಕಾಗ್ಬೋದು, ಇಲ್ಲ ಮಾಡ್ತಾವ್ರೆ ಅಂತ ನನ್ನ ಅಭಿಪ್ರಾಯ. ಒಬ್ಬೊಬ್ಬ ಮಂತ್ರಿಗಳಿಗೂ 3-4 ಜಿಲ್ಲೆಗಳ ಉಸ್ತುವಾರಿ ನೀಡಲಾಗಿದ್ದು, ಸಿಎಂ ಕೂಡ ಅನೇಕ ಖಾತೆಗಳನ್ನು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ ಒಳಗೆ ಸಂಪುಟ ಪುನರ್ರಚನೆ ಆಗಲಿದೆ. ಜಿಲ್ಲೆಗೂ ಮಂತ್ರಿ ಸ್ಥಾನ ಸಿಗಬಹುದು ಎಂದು ಶಾಸಕ ಡಾ ಮಂತರ್ಗೌಡ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ತಾನು ಯಾವುದೇ ಲಾಬಿ ನಡೆಸುವುದಿಲ್ಲ, ಲಾಬಿಗಿಂತ ಕೊಡುಗೆಗೆ ಸ್ಥಾನ ನೀಡಬೇಕೆಂಬ ಹೈಕಮಾಂಡ್ ನಿರ್ಧಾರ ಮುಖ್ಯ ಎಂದರು. ಎಲ್ಲರಲ್ಲೂ ಆಸೆ ಇದ್ದೇ ಇರುತ್ತದೆ, ಆದರೆ ದುರಾಸೆ ಇರಬಾರದು. ಯುವ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿಯಲ್ಲೂ ಅನುಭವ ಇರುವ ತಾನು ಶಾಸಕನಾಗಿಯೂ ಪಕ್ಷಕ್ಕೆ ನಿಷ್ಠಾವಂತನಾಗಿದ್ದೇನೆ. ಜಾತಿ ಅಥವಾ ಇನ್ಯಾವ ರೂಪದಲ್ಲೂ ಲಾಬಿ ಮಾಡಲಾರೆ. ಜಿಲ್ಲೆಗೆ ಸ್ಥಾನ ಕೊಟ್ಟರೆ ಒಳ್ಳೆಯದು, ಕೊಡದಿದ್ದರೂ ಉಳಿದ ಅವಧಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಡಾ ಮಂತರ್ಗೌಡ ಹೇಳಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.